ಮಾರ್ಗ ಮತ್ತೆ ಅವರಿಗೆ ಮತ್ತಿನ್ನೇನಯ್ಯ? ನಿನ್ನ ಪರಮವೈರಿಗಳಾದ ಪಾಂಡವರಿಗೆ ಅನ್ನವಷ್ಟಲ್ಲಿ ಬಂದೆ ಅಲ್ಲಯ್ಯ. ನಾನು ಮಾಡಿದ್ದು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯ ಕೊಟ್ಟರೆಂದು ಧೂತನು ಈ ದಿನ ಶುಭ ಸಮಾಚಾರವನ್ನು ತಂದಿರಬೇಕಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಹಸಹಾಯ ಶೂರನು ಮಾವ. ತನ್ನೆರಡು ತೋಳ್ ಬಲಗಳಿಂದಲೇ ಸಮಸ್ತ ಪೃಥ್ವಿಯನ್ನು ಎದುರಿಸಬಲ್ಲೆ ಮಾವ. ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು ಮಾವ. ನಾನವನ ಮಾತನ್ನು ನಿರಾಕರಿಸಿಬಿಟ್ಟೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ನನ್ನ ಮಗುವೆ, ಅವನ ಮಾತು ಪರಿಗ್ರಹವಲ್ಲ. ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯವ. ಹೌದು, ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯವ. ಕೃಷ್ಣ ಗೈದ ಕಾರ್ಯವ, ಕೃಷ್ಣ ಗೈದ ಕಾರ್ಯವ. ವಿದುರನ ಮನೆಯೊಳು ಹಲವನ ಪಿಂಡಿಯ. ವಿದುರನ ಮನೆಯೊಳು ಹಲವನ ಪಿಂಡಿಯ. ನಾನು ನೋಡಿ ಬಂದ ಶೇಖರ. ನಾನು ನೋಡಿ ಬಂದ ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯವ. ಕೃಷ್ಣ ಗೈದ ಕಾರ್ಯವ, ಕೃಷ್ಣ ಗೈದ ಕಾರ್ಯವ. ಅಗ್ರಜ ಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾಪ್ತ ಕಾಲಕ್ಕೆ ಸರಿಯಾಗಿ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸಿರುವಂತಣ್ಣ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತೆ ಅವನ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಚೌಪಡಿಯನ್ನು ಆಶ್ರಯಿಸಿದಂತೆ. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಈ ದಿನ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ರಾಜ್ಯಸಭೆಗೆ ಬಂದೇ ಬರುವನು. ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಎಚ್ಚರಿಕೆ ಎಚ್ಚರಿಕೆ. ಅವ